ಸ್ನೇಹಿತರೆ ನಮಸ್ಕಾರ. ನೋಡಿ, ನಾವು ಈ ಒಂದು ಸೈಟಲ್ಲಿ CCTV ಇನ್ಸ್ಟಾಲ್ ಮಾಡಿದ್ವಿ. ಆದರೆ ನಮಗೆ ಇಲ್ಲೊಂದು ತೊಂದರೆ ಬಂತು. ಏನು ಅಂತಂದರೆ, ಇಲ್ಲೊಂದು ಎಲೆಕ್ಟ್ರಿಕಲ್ ಲೈನ್ ಹೋಗಿದೆ. ಆ ಲೈನ್ ಮೇಲೆ ನಾವು ಒಂದು CCTV ಕ್ಯಾಮ್ರಾ ಲೈನ್ ಎಳೆದಿದ್ವಿ. ಆದರೆ ನಮಗೇನಾಯಿತು ಇಲ್ಲಿ ತೊಂದರೆ ಅಂತಂದರೆ, ನಾವು ಹಾಕಿ ಹೋದಂಥ ಒಂದು 2 ದಿವಸದಲ್ಲೇ CCTVಲಿ ಲೈನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಏನಪ್ಪ ಪ್ರಾಬ್ಲಮ್ಮು ಅಂತ ಎಲ್ಲ ನಾವು ವೆರಿಫೈ ಮಾಡಿ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು, ಇಲ್ಲೊಂದು ಎಲೆಕ್ಟ್ರಿಕಲ್ ಲೈನ್ ಇದೆ, ಆ ಲೈನ್ ನಮ್ಗೆ ಪ್ರಾಬ್ಲಮ್ ಅಂತ. ಸೊ ಆ ಲೈನ್ನ ಈಗ ತಪ್ಪಿಸಿ ನಾವು CCTVನ ಇನ್ನು ಸ್ವಲ್ಪ ಮೇಲೆ ಶಿಫ್ಟ್ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ನೋಡಿ ತೋರಿಸ್ತೀವಿ ನಿಮಗೆ. ಸೊ ನೀವು ಎಲ್ಲಾದರೂ CCTV ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಥರ ಎಲೆಕ್ಟ್ರಿಕಲ್ ಲೈನ್ ಇದ್ದರೆ ಆದಷ್ಟು ಅದರಿಂದ ಸ್ವಲ್ಪ ದೂರ ವೈರ್ನ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇದೆ ಆ ಒಂದು ಎಲೆಕ್ಟ್ರಿಕಲ್ ಲೈನು. ನೋಡಿ, ಈ ಒಂದು ಬಿಲ್ಡಿಂಗ್ ಅವರು ಕನ್ಸ್ಟ್ರಕ್ಷನ್ನ ಮೊಬೈಲಲ್ಲಿ ವಾಚ್ ಮಾಡೋಕ್ಕೆ ಅಂತ ಒಂದು CCTV ಕನೆಕ್ಷನ್ ತೊಗೊಂಡಿದ್ರು. ಆ ಎಂಡಲ್ಲಿ ಒಂದು ಕ್ಯಾಮ್ರಾ ಇದೆ, ನಾನು ನಿಮಗೆ ತೋರಿಸ್ತೀನಿ ಆ ಕ್ಯಾಮ್ರಾನ. ನೋಡಿ, ಈ ಎಂಡಲ್ಲಿ ಒಂದು ಕ್ಯಾಮ್ರಾ ಇದೆ, ಇದು ಪರ್ಫೆಕ್ಟಾಗಿ ಬರ್ತಾಯಿತ್ತು. ಆದರೆ ನಮಗೆ ಆದಂಥ ತೊಂದರೆ ಏನು ಅಂತಂದರೆ, ಈ ಲೈನಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಲ್ಲ, ಈಗ ಇದು ಈ ಒಂದು ಎಲೆಕ್ಟ್ರಿಕಲ್ ವೈರ್ ಮೇಲೆ ಕುತ್ಕೊಂಡಿತ್ತು ವೈರು. ಸೊ ಹಾಗಾಗಿ ಅದು ತುಂಬ ಲೈನ್ಸ್ ಬರ್ತಾಯಿತ್ತು. ಈಗ ನೋಡಿ, ನಮ್ಮ ಹುಡುಗ ಇನ್ನು ಸ್ವಲ್ಪ ಮೇಲೆ ಮಾಡಿ ಆ ಲೈನ್ಗೆ ಟಚ್ ಆಗದೆ ಇರೋ ಥರ ವೈರ್ನ ಸ್ವಲ್ಪ ಮೇಲೆ ಹಾಕ್ತೀವಿ. ನೋಡ್ಬೋದು. ನೋಡಿ, ಈ ಥರ ಕನ್ಸ್ಟ್ರಕ್ಷನ್ ಸೈಟ್ಸ್ಗೆ CCTV ನಾವು ಯಾವ ಥರ ಹಾಕಿರ್ತೀವಿ ಅಂತ ನೋಡಿ. ನೋಡಿ, ಇದು DVR, ಇದು SMPS, ಇದು ಸಿಮ್ ಕಾರ್ಡ್ ಹಾಕೋ ರೌಟರು. ಈ ಥರ ಒಂದು ಟೆಂಪ್ರರಿ ಸೆಟಪ್ ಇರುತ್ತೆ. ಮತ್ತು ಅವರು ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಸೇಮ್ ಒಂದು ಸೆಟಪ್ನ ಅವರ ಮನೆಗೆ ಶಿಫ್ಟ್ ಮಾಡ್ಕೊಳ್ತಾರೆ. ನೋಡಿ, ಈಗ ಆ ಪೋಲಿಂದ ಈ ಪೋಲ್ಗೆ ವೈರ್ ಬರುತ್ತೆ. ಸೊ ವೈರ್ನ ಆ ಒಂದು ಎಲೆಕ್ಟ್ರಿಕಲ್ ಏನೊಂದು ಈ ವೈರ್ ಪಾಸ್ ಆಗಿದೆ, ಇದರಿಂದ ಒಂದು 2 ಫೀಟ್ ಡಿಸ್ಟೆನ್ಸ್ ಬಿಟ್ಟು ಇನ್ನು ಸ್ವಲ್ಪ ಮೇಲೆ ಹಾಕ್ತೀವಿ. ಆಮೇಲೆ ನೋಡಿ ಹೇಗೆ ಸರಿ ಹೋಗುತ್ತೆ ಅಂತ. ನೋಡಿ, ಈಗ ನೋಡ್ಬೋದು ಕ್ಯಾಮ್ರಾ ವೈರ್ನ ನಾವು ಆ ವೈರ್ಗಿಂತ 2 ಅಡಿ ಮೇಲೇ ತೊಗೊಂಡಿದ್ದೀವಿ. ನೋಡಿ, ನಾವು ಏನೇ ವರ್ಕ್ ಮಾಡಿದ್ರು, ಏನು ಪ್ರಾಬ್ಲಮ್ ಇತ್ತು, ಅದು ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸ್ಬೇಕಲ್ವಾ. ನೋಡಿ, ಪ್ರಾಬ್ಲಮ್ಮು ಈ ಮುಂಚೆ ಹೀಗಿತ್ತು. ಎಲೆಕ್ಟ್ರಿಕ್ ವೈರಿಂದ CCTV ವೈರ್ಗೆ ಟ್ರಾನ್ಸ್ಮಿಟ್ ಆಗ್ತಾಯಿತ್ತು. ಆಗ ಈ ರೀತಿ ವೇವ್ಸ್ ಕಾಣ್ತಾ ಇತ್ತು. ನೋಡಿ, ತುಂಬ ಲೈನ್ಸ್, ನಿಮ್ಮ ಮನೆಯಲ್ಲೂ ತುಂಬ ಜನ ನೋಡಿರ್ತೀರ ಈ ಥರ ಒಂದು ಪ್ರಾಬ್ಲಮ್ಸ್ ಇರೋದು. ನೋಡಿ, ಈಗ ನಾವು ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಎಲೆಕ್ಟ್ರಿಕ್ ವೈರಿಂದ CCTV ವೈರ್ನ ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಸ್ವಲ್ಪ ದೂರ ಹಾಕಿದ್ದೀವಿ. ಈಗ ಕ್ಲಿಯರಾಗಿ ಬರ್ತಾ ಇದೆ ನೋಡಿ, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಟೆಕ್ನಾಲಜಿ ಕನ್ನಡ. ಥ್ಯಾಂಕ್ ಯು.